ವೆಲ್ಕಮ್ ಟು ಶ್ವೇತಾ ಅನಿರುದ್ಧ್ ಯೂಟ್ಯೂಬ್ ಚಾನಲ್. ಬನ್ನಿ, ನಾನಿವತ್ತಿಲ್ಲಿ ಗಣಕೆ ಸೊಪ್ಪಿನ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಗಣಕೆ ಸೊಪ್ಪಂತ ಫಸ್ಟು ನಾವು ನೋಡಿದಾಗಲೇ ನಮಗೆ ನೆನಪಾಗೋದು ಬಾಣ್ತನ. ಯಾಕೆ ಅಂತಂದರೆ ಬಾಣ್ತನ ಟೈಮಲ್ಲಿ ತುಂಬ ಇದನ್ನು ಯೂಸ್ ಮಾಡ್ಕೊತಿದ್ರು. ಸೊ ಇದು ತುಂಬ ಶೀತ ಕೆಮ್ಮಿಗೆಲ್ಲ ಒಳ್ಳೆಯದು ಅನ್ನೋದಕ್ಕೋಸ್ಕರ ಆ ಟೈಮಲ್ಲಿ ಚೆನ್ನಾಗಿ ಕೊಡ್ತಿದ್ರು ನನಗೆ. ಸೊ ನಾನಿಲ್ಲಿ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸೋಣ ಅಂತ ಬಂದಿದ್ದೇನೆ. ಈ ರೆಸಿಪಿ ಇಷ್ಟ ಆದರೂ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಚೆನ್ನಾಗಿತ್ತು, ರೆಸಿಪಿ ಚೆನ್ನಾಗಿ ಬಂದಿದೆ ಅಂದರೆ ಹಾಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇಲ್ಲಿ ನಾನು ಒಂದು ಕುಕ್ಕರ್ಗೆ 2 ಟೈಮ್ಸ್ ತೊಳ್ಕೊಂಡಿರೋ ಅಂತಹ ಗಣಕೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಸೊಪ್ಪು ಜೊತೆಗೆ ಬೆಳ್ಳುಳ್ಳಿನ ಬಂದು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಹಾಕ್ಕೊಳ್ಳಿ. 1 ಗೆಡ್ಡೆ ಬೆಳ್ಳುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನೀವಿಲ್ಲಿ ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. 1 ಟೊಮೊಟೊ. ಸೊ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿ ನೀರನ್ನ ತೊಗೊಂಡು ನಾನಿಲ್ಲಿ ಒಂದು ಕುಕ್ಕರ್ನ ಮುಚ್ಚಿ 2 ವಿಸಿಲ್ ನಾನಿಲ್ಲಿ ತೊಗೊತಿದ್ದೀನಿ. ಸೊ ಚೆನ್ನಾಗಿ ಬೆಂದಾಗಿದೆ ಇದು ನೋಡ್ಬೋದು. ವಿಸಿಲೆಲ್ಲ ತೆಗೆದಾದ್ಮೇಲೆ ಒಂದು ಪಾತ್ರೆಗೆ ನಾನು ಹಾರ್ಲಿಕ್ಕೆ ಇಟ್ಟಿದ್ದೆ, ಬಿಕಾಸ್ ಮಿಕ್ಸಿ ಮಾಡ್ಕೊಬೇಕು ಅಂತ. ಅದು ಬಂದುಬಿಟ್ಟು ನೀರು ಗಣಕೆ ಸೊಪ್ಪೆಲ್ಲ ಬೇಯಿಸ್ಕೊಂಡಿರೋ ಅಂಥದ್ದೇ. ಸೊ ಆ ನೀರನ್ನು ಕೂಡ ನಾನು ವೇಸ್ಟ್ ಮಾಡಿಲ್ಲ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಕಾಯಿ ಎರಡನ್ನೂ ಕೂಡ ನಾನು ಮಿಕ್ಸಿ ಮಾಡೋದಕ್ಕೆ ಹಾಕ್ಕೊಂಡಿದ್ದೆ. ಸೊ ಇಲ್ಲಿ ನೋಡ್ಬೋದು, ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು, ಅದಾದಮೇಲೆ ಇಂಗು ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಏನೇ ಒಂದು ಅಡುಗೆ ಮಾಡಿದ್ರೂ ಇಂಗನ್ನೇ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇದೆಲ್ಲ. ಸೊ ಅದಾದಮೇಲೆ ನಾನು ಮಿಕ್ಸಿ ಮಾಡ್ಕೊಂಡಿದ್ದಂತಹ ಪೇಸ್ಟ್ನ ಇದರಲ್ಲಿ ಹಾಕ್ತೀನಿ. ಇವಾಗ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಗಣಕೆ ಸೊಪ್ಪು, ಬೆಳ್ಳುಳ್ಳಿ, ನಾನು ಇಲ್ಲಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಕಾಯಿ ಎಲ್ಲ ಹಾಕ್ಕೊಂಡಿರುವಂಥ ಪೇಸ್ಟ್ ಇದು. ಸೊ ಇದನ್ನು ಚೆನ್ನಾಗಿ ಈ ಥರ ಕುದಿಸ್ಕೊಳ್ಳೋದಕ್ಕೆ ಅಂತ ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಆ ನೀರನ್ನು ಕೂಡ ನಾನು ಬಿಸಾಡಿರಲಿಲ್ಲ. ಅದೇ ನೀರಿಗೆ ನಾನು ಇವಾಗ ಮಿಕ್ಸಿನೆಲ್ಲ ಸ್ವಲ್ಪ ನೀಟಾಗಿ ಅಲ್ಲಾಡಿಸ್ಕೊಂಡು ಅದೇ ನೀರನ್ನು ತೊಗೊಂಡು ಇದರೊಳಗೆ ಹಾಕ್ಕೊತೀನಿ. ಸೊ ಇದೆಲ್ಲನೂ ಚೆನ್ನಾಗಿ ಬೇಯಿಸ್ಕೊಬೇಕು. ಚೆನ್ನಾಗಿ ಕುದ್ದಷ್ಟು ಇದ್ರದ್ದು ಒಳ್ಳೆ ಸ್ಮೆಲ್ ಬರುತ್ತೆ. ಆ್ಯಂಡ್ ಹಸಿ ಸ್ಮೆಲ್ಲ ಹೋಗಿ ಕಹಿ ಅಂಶ ಕೂಡ ಸ್ವಲ್ಪ ಇದಾಗುತ್ತೆ. ಸೊ ಯಾವುದೇ ರೀತಿ ನಿಮಗೆ ಕಹಿ ಅನ್ನಬಾರ್ದು ಅನ್ನೋದಕ್ಕೋಸ್ಕರ ಆದಷ್ಟು ಚೆನ್ನಾಗಿ ಕುದಿಸಿ, ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಸೊ ಇದಂತೂ ಎಂಥ ಒಳ್ಳೆ ಹೆಲ್ತ್ ಬೆನಿಫಿಟ್ ಅಂತ ಅಂದರೆ, ಬಾಣ್ತನದಲ್ಲಿ ಅಲ್ಲದೇ ಮಕ್ಳಿಗೂ ಕೂಡ ಕೆಲವೊಂದು ಸಲ ಇದನ್ನು ಸೊಪ್ಪನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಅದರ ರಸ ಕುಡಿಸ್ತಾರೆ. ಸೊ ಏಕೆಂದರೆ ಶೀತ ಕೆಮ್ಮಾಗಿರೋ ಮಕ್ಕಳು ಬೇಗ ಹುಷಾರಾಗಲಿ ಅನ್ನೋದಕ್ಕೋಸ್ಕರ. ನೋಡ್ಬೋದು, ನಾನಿಲ್ಲಿ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪನ್ನೆಲ್ಲ ಹಾಕ್ಕೊಂಡು ಹಾಗೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೀನಿ. ನಾನು ಚೆನ್ನಾಗಿ ಕುದೀತಾ ಅದ್ರ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ಬಾಯಲ್ಲಿ ನೀರು ಬರ್ತಿತ್ತು. ಆ್ಯಕ್ಚುಲಿ ನನಗೆ ಇದೇನಾದರೂ ನಮ್ಮಮ್ಮ ಊರ ಸೈಡ್ ಹೋದಾಗ ಒಂದು ಸಲ ನನಗೆ ತಂದುಬಿಟ್ರೆ, ನನಗೆ 1-2-3 ಟೈಮ್ಸ್ ಮಾಡೋ ಅಷ್ಟೇ ನಮ್ಮಮ್ಮ ನನಗೆ ಸೊಪ್ಪು ತಂದು ಕೊಡೋದಿದ್ನ. ಸೊ ನಾನು ಅದನ್ನ ಫ್ರಿಜ್ಜಲ್ಲಿ ಚೆನ್ನಾಗೆಲ್ಲ ಬಿಡಿಸಿ ಸೊಪ್ಪನ್ನ ಎತ್ತಿಟ್ಟಿರ್ತೀನಿ. ನನಗೆ ಯಾವಾಗ ಬೇಕು ಅನಿಸುತ್ತೋ ಆವಾಗ. ನಾನು ಆಲ್ರೆಡಿ ಈಗ ಲಾಸ್ಟ್ ವೀಕ್ ಒಂದು ಸಲ ಮಾಡಿದ್ದೆ. ಸೊ ಇವತ್ತು ಮಾಡೋಣ ಅಂತ ಅನ್ನಿಸ್ತು, ಹಾಗಾಗಿ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ದು. ಸೊ ನೋಡ್ಬೋದು, ಇವಾಗ ಇದು ಕಾದಿರೋ ಹಾಲು. ಗಣಕೆ ಸೊಪ್ಪು ಕಹಿ ಇರೋದ್ರಿಂದ ಹಾಲು ಹಾಕಬೇಕು. ನೀವು ಎಷ್ಟೇ ನೀರು ಹಾಕಿ ಹೇಗೆ ಮಾಡಿದ್ರೂ ಗಣಕೆ ಸೊಪ್ಪು ಕಹಿ ಬಂದೇ ಬರುತ್ತೆ. ಸೊ ಅಲ್ಲಿ ನೋಡ್ಬೋದು, ಇಲ್ಲಿ ನಾನು ಕಾದಿರೋವಂಥ ಹಾಲನ್ನ ಎಷ್ಟು ಬೇಕಾಗುತ್ತೋ ಅಷ್ಟು, ಇಷ್ಟೇ ಅಂತ ನಾನೇನು ಹಾಕಿಲ್ಲ, ಮೀಡಿಯಮಾಗಿ ನನಗೆ ಅಳತೆ ಹಾಗೆ ಹಾಕಿರೋದು. ಸೊ ಅದನ್ನೆಲ್ಲ ಚೆನ್ನಾಗಿ ಹಾಕ್ಬಿಟ್ಟು ನೋಡ್ಬೋದು, ಗ್ರೀನ್ ಇರೋದು ಸ್ವಲ್ಪ ಆಫ್ ಗ್ರೀನ್ ಆ ಥರ ಬಂದಿದೆ. ಚೆನ್ನಾಗಿ ಕುದಿಸ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಇಲ್ಲಿ ಹಾಕ್ಕೊತಾ ಇದ್ದೆ. ಸೊ ಇದಾದಮೇಲೆ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟೆ ನಾನು. ನೋಡ್ಬೋದು ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ. ಚೆನ್ನಾಗಿ ಕುದಿಸಷ್ಟು ಟೇಸ್ಟ್ ಬರುತ್ತೆ ಇದು ಸಾರು. ಸೊ ಏನಾದರೂ ನೀವು ಟೇಸ್ಟ್ ನೋಡ್ಬೋದು, ನಿಮಗೇನಾದರೂ ಕಹಿ ಅಂತ ಅನ್ನಿಸ್ತು ಅಂದರೆ ಇನ್ನೂ ಸ್ವಲ್ಪ ಹಾಲು ಹಾಕಿ. ಹಾಲು ಹಾಕೋದ್ರಿಂದ ಹಾಲು ಅಂತ ನಿಮಗೇನು ಅನಿಸಲ್ಲ. ಹಾಲು ಹಾಕಿದ್ಮೇಲೆ ಚೆನ್ನಾಗಿ ಕುದಿಸಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹಾಲು ಅಂತಲೇ ಫೀಲ್ ಬರೋಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.